ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಮೂಡನ ಬಾಗಿಲು ಮುಳುಬಾಗಿಲು. ತಾಲೂಕಿನ ಮುದಿಗೆರೆ ಗಡ್ಡೂರು ಗ್ರಾಮ ಪಂಚಾಯಿತಿ ಮುದಿಗೆರೆ ಗ್ರಾಮದಲ್ಲಿ ಅದ್ದೂರಿ ಕಾವಡಿ ಹಬ್ಬ ಆಯೋಜಿಸಲಾಗಿದ್ದು, ಕಾರ್ಯಕ್ರಮಕ್ಕೆ ಸಮಾಜ ಸೇವಕರು, ರೋಟರಿ ಕ್ಲಬ್ನ ಮಾಜಿ ಅಧ್ಯಕ್ಷರು, NRS ಮಂಡಿ ಮಾಲೀಕರಾದ ನಗವಾರ ಸತ್ಯಣ್ಣನವರಿಗೆ ಅದ್ದೂರಿಯಾದ ಸ್ವಾಗತವನ್ನು ನೀಡಿ ಸನ್ಮಾನಿಸಲಾಯಿತು. ನಗವಾರ ಸತ್ಯಣ್ಣ ಕಳೆದ 10 ಹಲವು ವರ್ಷಗಳಿಂದ ನಿರಂತರವಾಗಿ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು, ಪ್ರಮುಖವಾಗಿ ಶೈಕ್ಷಣಿಕವಾಗಿ ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಣೆ, ಕಲಿಕಾ ಸಾಮಗ್ರಿಗಳ ವಿತರಣೆ, ಮಕ್ಕಳಿಗೆ ಆರೋಗ್ಯ ತಪಾಸಣೆ ಸೇರಿದಂತೆ 10 ಹಲವು ಕಾರ್ಯಕ್ರಮಗಳನ್ನು ನೀಡುತ್ತಿದ್ದು, ಜೊತೆಗೆ ಬಡವರಿಗೆ ಮದುವೆ, ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಹಾಗೂ ವಿಶೇಷವಾಗಿ ರೈತಾಪಿ ವರ್ಗಕ್ಕೆ ಬೆಳೆ ಹಾನಿ ಅಥವಾ ತರಕಾರಿಗಳ ಬೆಲೆ ಕುಸಿತ ಇನ್ನಿತರೆ ಸನ್ನಿವೇಶಗಳಲ್ಲಿ ಸರ್ಕಾರದ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಹಲವಾರು ಹೋರಾಟಗಳನ್ನು ಸಹ ಮಾಡುತ್ತಿದ್ದು, ಪ್ರಮುಖವಾಗಿ JDS ಪಕ್ಷದಲ್ಲಿನ ತಾಲೂಕು ಮಟ್ಟದ ನಾಯಕರಾಗಿ ಸಹ ಗುರುತಿಸಿಕೊಂಡಿದ್ದು, ಇಂತಹ ಮಹಾನ್ ನಾಯಕನಿಗೆ ಮುದಿಗೆರೆ ಗ್ರಾಮಸ್ಥರು ಅದ್ದೂರಿಯಾಗಿ ಸನ್ಮಾನಿಸಿದರು. ಕಳೆದ 35 ವರ್ಷಗಳಿಂದ ಕಾವಡಿ ಹಬ್ಬವು ವಿಶೇಷವಾಗಿ ಈ ಗ್ರಾಮದಲ್ಲಿ ನಡೆಯುತ್ತಿದ್ದು, ಈ ಗ್ರಾಮಕ್ಕೆ ಮನರಂಜನಾ ಕಾರ್ಯಕ್ರಮವನ್ನು ಸಹ ನಗವಾರ ಸತ್ಯಣ್ಣನವರು ಆಯೋಜಿಸುತ್ತಿದ್ದು, ಹಿಂದೂ ಗ್ರಾಮದಲ್ಲಿನ ಯುವಕರ ಒತ್ತಾಯದಂತೆ ಗ್ರಾಮದಲ್ಲಿ ನಿರ್ಮಿಸಲಾಗಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲು ಸುವ್ಯವಸ್ಥಿತವಾದ ಮೆಟ್ಟಿಲುಗಳನ್ನು ಹಾಕಿಸುವ ಭರವಸೆಯನ್ನು ಸಹ ನೀಡಿದ್ದು, ಮುದಿಗೆರೆ ಗ್ರಾಮಸ್ಥರನ್ನು ವಿಶೇಷವಾಗಿ ನಗವಾರ ಸತ್ಯಣ್ಣನವರು ಶ್ಲಾಘಿಸಿದರು. ನಮಸ್ಕಾರ. ಏನು ಇವತ್ತು ಮುದಿಗೆರೆ ಮತ್ತು ಗಡ್ಡೂರು ಪಂಚಾಯಿತಿ ಮುದಿಗೆರೆ ಗ್ರಾಮದಲ್ಲಿ 35ನೇ ವರ್ಷದ ಕಾವಡಿ ಮಹೋತ್ಸವಕ್ಕೆ ಪೂಜೆ ಕಾರ್ಯಕ್ರಮಕ್ಕೆ ಅಂದರೆ ಶುಕ್ರವಾರ ಅದ್ದೂರಾಗಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ರು. ಸ್ವಲ್ಪ ಮಳೆಯಿಂದ ಸ್ವಲ್ಪ ಬರುವಂಥ ನಾಯಕರು, ಮುಖಂಡರು ಮತ್ತು ನಮ್ಮ ಶಾಸಕರು ಸಮೃದ್ಧಿ ಮಂಜನವರು ಬರಬೇಕಾಗಿತ್ತು ಮತ್ತು ಎಲ್ಲ ಮುಖಂಡರು ಬರಬೇಕಾಗಿತ್ತು. ಅದು ಮಳೆಯಿಂದ ಬರೋಕ್ಕಾಗಲಿಲ್ಲ. ಅದಕ್ಕೆ ನಿನ್ನೇನು ಸಹ ಕಾವಡಿ ಪೂಜೆ ಕಾರ್ಯಕ್ರಮ ಇತ್ತು. ದೇವರ ಹತ್ರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಕಾವಡಿ ಸುಮಾರು 150-200 ಕಾವಡಿ 150-200 ಕಾವಡಿಯನ್ನು ಇಲ್ಲಿಂದ ಒಂದು ದೇವರ ಹರಕೆ ಇಟ್ಕೊಂಡು ಆ ದೇವ್ರ ದರ್ಶನಕ್ಕೆ ಹೋಗ್ತಾ ಇರಬೇಕಾಗಿತ್ತೆ. ಅದಕ್ಕೆ ಮಳೆ ಇದ್ದಕ್ಕೆ ಬರೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ನಮ್ಮ ಮುದಿಗೆರೆ ಗ್ರಾಮಸ್ಥರು ಅಣ್ಣ ನೀವು ಬರಲೇಬೇಕು, ನೀವು ಬಂದು ಒಂದು ಪೂಜೆ ದೇವರ ಹತ್ರ ಆಶೀರ್ವಾದ ಪಡ್ಕೋಬೇಕು ಅಂತೇಳಿ ಹೇಳಿದಾಗ, ದೇವರ ಆಶೀರ್ವಾದ ಪಡ್ಕೊಳ್ಳೋಕ್ಕೆ, ನಿಮ್ಮ ಒಂದು ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಯಾವತ್ತೂ ನಾನು ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಬಂದು ಇವತ್ತು ಆ ದೇವರ ಹತ್ರ ದರ್ಶನ ಮಾಡಿಕೊಂಡು ಇವರೆಲ್ಲರ ಆಶೀರ್ವಾದ ಪಡ್ಕೊಂಡು ಇವತ್ತು ಆ ಪೂಜೆ ಅಂದರೆ ಅದ್ದೂರಿಯಾಗಿ ಈ ಒಂದು ಕಾವಡಿ ಮಹೋತ್ಸವವನ್ನು ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಗ್ರಾಮಸ್ಥರು ಒಂದಾಗಿ ಒಂದು ಕಾವಡಿಯನ್ನು ನಮ್ಮ ತಾಲೂಕಲ್ಲೇ ರನ್ನಾಗಿ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ತಾಲೂಕಲ್ಲೇ ಒಗ್ಗಟ್ಟು ಎಲ್ಲರೂ ಸೇರಿ ಎಲ್ಲ ಮನೆಗೂ ಒಂದು ಕಾವಡಿಯನ್ನು ಎತ್ತಿ ದೇವರು ಆಶೀರ್ವಾದ ಇರಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು. ಯಾಕಂದ್ರೆ ಇಲ್ಲಿ ಕಾರ್ಮಿಕರಿದ್ದಾರೆ, ಅವ್ರಿಗೆಲ್ಲರೂ ಚೆನ್ನಾಗಿರ್ಬೇಕು, ರೈತರಿದ್ದಾರೆ, ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಮನೆಯಲ್ಲಿ ಕಾವಡಿ ಎತ್ತಿ ತಾಲೂಕಂತ ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಇವತ್ತು ಆ ದೇವರ ದರ್ಶನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಕಾವಡಿ ಎತ್ಕೊಂಡು ಹೋಗಿ ಹರಕೆಯನ್ನ ಹರಿಸ್ಕೊಂಡು ಬರ್ತಾ ಇರೋಂಥ ಒಂದು ಮುದಿಗೆರೆ ಗ್ರಾಮದಲ್ಲಿ ವರ್ಷ ನಾ ಇವತ್ತು ಕಾವಡಿ ಎಷ್ಟಾಗ್ತಾ ಇದೆ. ಒಂದೊಂದು ಪ್ರತಿ ವರ್ಷನೂ 100, 150, 200, 250 ಆ ಥರ ಹೋಗ್ತಾ ಇದೆ. ಆ ಥರ ದೇವರು ಇವ್ರಿಗೆ ಒಳ್ಳೇದೇ ಇದೆ. ಇವತ್ತು ಅವ್ರು ಅನ್ಕೊಂಡಂತೆ ದೇವಸ್ಥಾನ ಆಗಲಿ, ಒಂದು ಅಂಬೇಡ್ಕರ್ ಒಂದು ಚರ್ಚ್ ಆಗಲಿ, ಒಂದು ರೋಡ್ ಆಗಲಿ, ಒಂದು ಮನೆ ಆಗಲಿ, ಎಲ್ಲದಕ್ಕೂ ಅವ್ರಿಗೆ ಸ್ಪಂದಿಸಿ ಒಳ್ಳೇದಾಗ್ತಾ ಇದೆ. ಇಂಥ ಒಳ್ಳೆ ಕೆಲಸಗಳಾಗಬೇಕು ಮತ್ತು ಸರ್ಕಾರದಿಂದ ಆಗಬೇಕು ಮತ್ತು ನಮ್ಮ ಶಾಸಕರು MLA ಸಮೃದ್ಧಿ ಮಂಜನವ್ರ ಕಡೆಯಿಂದನೂ ಇವ್ರಿಗೆ ಒಳ್ಳೆಯ ಒಂದು ಕೆಲಸಗಳಾಗಬೇಕು. ಅದೇ ರೀತಿ ನಮ್ಮನ್ನೂ ಬಂದು ಸಹ ಯಾವುದೋ ಒಂದು ಕಾರ್ಯಕ್ರಮ ಕರೆದೇನೂ ಬರ್ತಾ ಇದ್ದೀವಿ. ನಾನು ನಿಮ್ಮ ಜೊತೆಯಲ್ಲಿ ಇವತ್ತು ಹೇಳ್ತಾ ಇದ್ದೀನಿ, ನಿಮ್ಮ ಜೊತೆ
ಜೊತೆಯಲ್ಲಿ ಯಾವುದೇ ಒಂದು ಪೂಜಾ ಕಾರ್ಯಕ್ರಮ ಆಗಲಿ, ಮದುವೆ ಕಾರ್ಯಕ್ರಮ ಆಗಲಿ, ಹಬ್ಬ ಕಾರ್ಯಕ್ರಮ ಆಗಲಿ, ನಿಮ್ಮ ಊರಿನ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಅಣ್ಣ ತಮ್ಮನ ಮನೆ ಜೊತೆಯಲ್ಲೂ ನಾನು ಯಾವತ್ತೂ ಇರ್ತೀನಿ. ನೀವು ಏನು ಕೇಳಿದ್ರೆ ಅದಕ್ಕೆ ನಾನು ನಿಮ್ಮ ಜೊತೆಯಲ್ಲಿದ್ದು ನನ್ನ ಕೈಯಲ್ಲಾದಷ್ಟು ಸಹಾಯ ಮಾಡ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನಾನು ಸ್ವಂತ ಊರು, ಇದು ನನ್ನ ಸ್ವಂತ ಊರಿದು. ನಾನು ಬರಬೇಕಂದ್ರೆ ಈ ಊರಲ್ಲಿ ಹೋಗ್ಬೇಕಂದ್ರೆ ಈ ಊರಲ್ಲಿ ಬೇಕು. ನಾನು ಚಿಕ್ಕವನಿಂದಾನು 1 ವರ್ಷ ಮಗನು ಕೂಡ ಇಲ್ಲಿಂದ ಹೋಗ್ಬೇಕು, ಇಲ್ಲಿಂದ ಬರಬೇಕು. ಇವತ್ತು ನನ್ನ ಸ್ವಂತ ಊರು ಎಲ್ಲ ಮಕ್ಕಳು, ಎಲ್ಲ ಹುಡುಗರು, ಎಲ್ಲ ಯುವಕರು ನನ್ಗೆ ಗೊತ್ತಿರೋರು, ಎಲ್ಲರೂ ಗೊತ್ತಿರೋರೆ. ಇವತ್ತು ನನ್ನ ಹೆಸರೇ ಕರೆಯೋಷ್ಟು ಅಂತ ಇದೆಯೇ. ಅವತ್ತು ಅಷ್ಟು ಹುಡುಗರು, ಯುವಕರು ನೀವೆಲ್ಲರೂ ಒಗ್ಗಟ್ಟಾಗಿ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ರಿ, ಒಳ್ಳೆ ಪೂಜೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಿ. ನಿಜವಾಗ್ಲೂ ನಮ್ಗೆ ಖುಷಿ ಆಗುತ್ತೆ. ಇವತ್ತು ನಾನು ಹೇಳ್ದಾಗ ಮುಳಬಾಲ್ ತಾಲೂಕಲ್ಲಿ ನಂಬರ್ 1 ಆಗಿ ನೀವು ಕಾವಡಿ ಉತ್ಸವವನ್ನು ಮಾಡ್ತಾ ಇದ್ದೀರಿ ಅಂದ್ರೆ ನೀವೆಲ್ಲರ ಹುಮ್ಮಸ್ಸ, ಒಂದು ಭಕ್ತಿ ಎಲ್ಲದಿಂದ ನೀವು ಮಾಡ್ತಾ ಇದ್ದೀರಿ. ಇದೇ ಮುಂದಿನ ದಿನಗಳು ಇದೇ ತರ ನೀವು ಮುಂದುವರ್ಸ್ಕೋಬೇಕು. ಆ ದೇವರ ನಿಮ್ಮ ಆಶೀರ್ವಾದ ನಿಮ್ಮಿರಬೇಕು. ಆ ದೇವರ ಒಳ್ಳೆ ಆಶೀರ್ವಾದದಿಂದ ಒಳ್ಳೆ ಮಳೆ ಬೀಳಲಿ, ಒಳ್ಳೆ ಬೆಳೆ ಆಗಲಿ, ಒಳ್ಳೆ ರೇಟ್ ಸಿಕ್ಲಿ ರೈತರಿಗೆ. ಒಳ್ಳೆ ಬೆಳೆ ಆದಾಗ ರೈತರು ಚೆನ್ನಾಗಿರ್ತಾರೆ. ರೈತರೆಲ್ಲ ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತಾರೆ. ಹೊಟ್ಟೆ ತುಂಬಾ ರೈತರಿಗೆ ನಮ್ಗೆ ಅನ್ನ ಕೊಡೋದು. ಅಂತ ರೈತರು ಚೆನ್ನಾಗಿರ್ಬೇಕು, ಅಂತ ರೈತರು ನಮ್ಮ ಕೈಯಲ್ಲಿ ಇರ್ಬೋದು, ನಾವು ಜೊತೆಯಲ್ಲಿ ಇರಬೇಕು ಅಂತವ್ರನ್ನ ನೋಡಿ ಇವತ್ತು ಈ ಕಾರ್ಯಕ್ರಮಕ್ಕೆ ಮುಷ್ಟೂರು ಮುದಗಿರಿ ಮತ್ತು ಗಡ್ಡೂರು ಪಂಚಾಯತಿಯ ಅಧ್ಯಕ್ಷರಾದ ರಾಜು ಅವರು ಮತ್ತು ಸಂಪತ್ ಅವರು ಮತ್ತು ಎಲ್ಲ ನಮ್ಮ ಇದು MNS ನಾರಾಯಣ ಮಂಡಿ ಮಾಲೀಕರು ಮತ್ತು SM2 ಮಂಡಿ ಮಾಲೀಕರಾದ ಮಂಜುನಾಥ್ ಶೆಟ್ಟಿ ಅವರು ಮತ್ತು ಗೌರೀಶ್ ಅವರು, ಮೊದಲೇ ಗೌರೀಶ್ ಅವರು, ANR ಟೊಮಾಟೊ ಮಂಡಿ ಮಾಲೀಕರು ಮತ್ತು ಅನೇಕ ನಾಯಕರು ಮತ್ತು ಗ್ರಾಮಸ್ಥರು, ಯುವಕರು, ಹಿರಿಯರು ಮತ್ತು ಎಲ್ಲರೂ ಇವತ್ತು ಈ ಪೂಜಾ ಕಾರ್ಯಕ್ರಮಕ್ಕೆ ಕರೆಸಿ ನಮ್ಗೆ ಅಷ್ಟು ಮಾತ್ರ ಒಂದು ದೇವರ ದರ್ಶನ ಅಲ್ಲಿ ಆಶೀರ್ವಾದ ಕೊಟ್ಟಿದ್ದಕ್ಕೆ ನಿಮ್ಮೆಲ್ರಿಗೂ ನಮಸ್ಕಾರ ಆಯಿತು. ಅದಕ್ಕೆ ಅದೇ ಇವತ್ತು ಒಂದು ಆರ್ಕೆಸ್ಟ್ರಾ ಆಗಲಿ, ಒಂದು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ನಾನು ನಿಮ್ಮ ಜೊತೆಲಿ ಇರ್ತೀನಿ ಅಂತ ಹೇಳಿದ್ದೀನಿ. ಅವ್ರು ಕೇಳಿದೊಂದೇ, ನಾನು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಸಂಪತ್ತು ಅವ್ರ ಜೊತೆ ಮತ್ತು ಈಶ್ವರ್ ಎಲ್ಲರೂ ಬಂದು ನೆನ್ನೆ ಕೂಡ ಬಂದು ಕೇಳಿದ್ರು, ಈಗ ಆರ್ಕೆಸ್ಟ್ರಾ ಅಂತ ವರ್ಷ ಹಾಕ್ತೀನಪ್ಪ, ಹಾಕ್ತೀನಿ, ನೀವು ಹಾಕಿ ಮಾಡ್ರಿ ಅಂತ ಹೇಳಿದ್ವಿ. ಅದೇ ರೀತಿ ನಾವು ದೇವಸ್ಥಾನ ಆಗಲಿ, ಒಂದು ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಕೆಲಸಗಳಿಗೆ ನನ್ನ ಕೈಯಲ್ಲಾದಷ್ಟು ನಿಮ್ಮ ಜೊತೆಯಲ್ಲಿದ್ದು ನಾನು ಯಾವತ್ತೂ ನಿಮ್ಮ ಜೊತೆಯಲ್ಲಿದ್ದು ಮಾಡ್ತೀನಿ. ಅದೇ ಇವತ್ತು ಕರೆಸಿದ್ದಕ್ಕೆ ನೀವು ಎಲ್ಲರೂ ನನಗೆ ಒಂದು ದೇವರ ದರ್ಶನ ಮಾಡ್ಕೊಟ್ಟಿದ್ದ ಸುಬ್ರಹ್ಮಣ್ಯ ದೇವಸ್ಥಾನ ಎಲ್ರಿಗೂ ಚೆನ್ನಾಗಿರ್ಬೇಕು, ತಾಲೂಕಿನಂತ ಎಲ್ಲರೂ ಚೆನ್ನಾಗಿರ್ಬೇಕು, ನಿಮ್ಮ ಊರಿನಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು. ಎಲ್ಲರೂ ಮುಖ್ಯ, ಆರೋಗ್ಯವಾಗಿರ್ಬೇಕಂತೇಳಿ ಈ 4 ಮಾತು ಮಾತಾಡ್ಕೊಂಡು ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ಮುಖಂಡರಿಗೆ ನಮ್ಮ 34ನೇ ಕಾವಡಿ ಮಹೋತ್ಸವ, 35ನೇ ವರ್ಷದ ಕಾವಡಿ ಮಹೋತ್ಸವಕ್ಕೆ NRS ಸತ್ಯನ್ ಅವರು ಆಗಮನಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ಪಂಚಾಯತಿ ಅಧ್ಯಕ್ಷರಾದ ರಾಜ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮೂರ್ ಜಾತ್ರೆಗೆ ನಾವು ಹೋಗಿ ಅವ್ರ ಮನೆಯಲ್ಲಿ ಕೂತಿ ಏನಾದ್ರೂ ಸಹಾಯ ಬೇಕು ಅಂತ ಕೇಳಿದ ತಕ್ಷಣ ನಾನು ಏನ್ ಬೇಕೋ ಮಾಡ್ತೀವಿ ಅಂತ ನಮ್ಮೆಲ್ಲರ ಪರವಾಗಿ ಬರ್ತಾರೆ, ನಿಂತ್ಕೊಂತಾರೆ. ಅದ್ದೂರಿಯಾಗಿ ಆರ್ಕೆಸ್ಟ್ರಾ ನಡೆಸ್ತಾರೆ. ಲಕ್ಷಾಂತರ ರೂಪಾಯಿ ಕೊಟ್ಟು ನಮ್ಮೂರ್ ಪರವಾಗಿ ಎಲ್ಲರೂ ಅವ್ರಿಗೆ ಇದು ಮಾಡ್ತಾ ಇದ್ದೀವಿ, ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಸಹಾಯ ಮಾಡ್ತಾ ಇದ್ದೀರಾ ಊರಿಗೆ. ಹುಡುಗರೆಲ್ಲ ಸೇರಿ ಏನೋ ನಿಲ್ಸಿದ್ದಾರೆ. ಅದಕ್ಕೆ 10 ಹೂವಿನ ಹಾರ ಹಾಕಕ್ಕೆ ಮೆಟ್ಟಿಗ್ಲಿಲ್ಲ. ಆ ಮೆಟ್ಟಿಗ್ಲೊಂದು ಮಾಡಿಬಿಡಿ ನಿಮ್ಮ ಪರವಾಗಿ, ಅಂಬೇಡ್ಕರ್ಗೆ ನಿಮ್ಮ ಸಹಾಯವಾಗಿ. ಇವಾಗ ದೇವ್ರ ದರ್ಶನ ಮಾಡ್ಕೊಂಡಾಗ ನಮ್ಮ ಯುವಕರೆಲ್ಲರೂ, ನಮ್ಮ ಮುದುಗಿನ ಯುವಕರೆಲ್ಲರೂ ಆ ಟಾರ್ಚ್ ಮೇಲೆ ಆಗಿ ಅಂಬೇಡ್ಕರ್ ಟಾರ್ಚ್ಗೆ ಹೂವಿನ ಹಾರನ ಹಾಕ್ಬೇಕಂದ್ರೆ ಅದು ಮೆಟ್ಟಿಗಳು ಬೇಕು, ಅದಕ್ಕೆ ಹಾಕೋಕೆ ಅಂತ ಹೇಳಿದ್ರು. ಖಂಡಿತವಾಗಿ ನೀವು ಯಾವತ್ತು ಹೇಳಿದ್ರೆ ಅವತ್ತನ್ನ ನಾನು ಅದನ್ನು ಮಾಡಿಸ್ಕೊಡ್ತೀನಿ ಅಂತೇಳಿ ಮುಂದೆ ಹೇಳಕ್ಕೆ ಅದನ್ನು ನಾನು ರೆಡಿಯಾಗಿದ್ದೀನಿ. ಅದೇ ರೀತಿ ಇನ್ನೂ ಒಳ್ಳೆ ಕೆಲಸಗಳು, ನೀನು ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಕೆಲಸ ಮಾಡಿದಾಗ ಕೂಡ ನೀನು ಸದಾ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಜೊತೆಯಲ್ಲಿದ್ದು ನಾನು ಯಾವುದೇ ಒಂದು ಮಾಡೋದು ನಿಮ್ಮ ಜೊತೆ ನಾವು ಯಾವಾಗೂ